ಈ ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಅನೇಕ ಬಾರಿ ಭಾರತದ ವಿರುದ್ಧ ಪಿತೂರಿ ಮಾಡ್ತಾ ಇರುತ್ತೆ. ಅವರದ್ದು ಮೈತ್ರಿ ಇದೆ, ದೋಸ್ತಿ ಇದೆ ಅವರದ್ದು. ಆ ದೋಸ್ತಿಯ ಮುಖಾಂತರ ಭಾರತಕ್ಕೆ ಏನಾದರೂ ಮಾಡಬೇಕು ಅಂತ ಅವರೆಲ್ಲ ಕಾಯ್ತಾ ಇರ್ತಾರೆ. ಆದರೆ ಇದೀಗ ಪಾಕಿಸ್ತಾನ ಮತ್ತು ಚೀನಾದ ಜಂಟಿ ಕುತಂತ್ರಗಳನ್ನು ಸಮುದ್ರದ ಆಳದಲ್ಲಿ ಹೂತು ಹಾಕೋದಕ್ಕೆ ಭಾರತ ಸನ್ನದ್ಧವಾಗ್ತಾ ಇದೆ. ಪ್ರಾಜೆಕ್ಟ್ 18 ಎಂಬಂತಹ ಒಂದು ಬ್ರಹ್ಮಾಸ್ತ್ರವನ್ನು ಸಿದ್ಧಪಡಿಸುವಂತಹ ಹಂತಕ್ಕೆ ಭಾರತ ಹೋಗ್ತಾ ಇದೆ. ಅಂದರೆ ಭಾರತದ ಸುತ್ತಮುತ್ತಲಿರುವಂತಹ ಬೇರೆ ಬೇರೆ ದೇಶಗಳಲ್ಲಿ ತನ್ನ ನೆಲೆಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಚೀನಾ ತನ್ನ ಏಕಸ್ವಾಮ್ಯವನ್ನು ಬೆಳೆಸುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇತ್ತು. ಈ ಏಕಸ್ವಾಮ್ಯಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಹಾಗಾದರೆ ಏನಿದು ಪ್ರಾಜೆಕ್ಟ್ 18? ಇದರಿಂದ ಭಾರತಕ್ಕೆ ಆಗುವುದಂತಹ ಲಾಭ ಏನು ಎತ್ತ? ಒಂದು ರೋಮಾಂಚನಕಾರಿ ಡೀಟೇಲ್ಸ್ ಇದೆ, ಡೀಟೇಲ್ಸ್ ನೋಡೋಣ. ಚೀನಾ ಪಾಕ್ ಕುತಂತ್ರಕ್ಕೆ ಭಾರತ ಒಂದು ಟಕ್ಕರ್ ಕೊಟ್ಟಿದೆ. 11,000 ಕಿಲೋಮೀಟರ್ ಸುದೀರ್ಘ ಜಲಗಡಿಯ ರಕ್ಷಣೆಗೆ ಭಾರತ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಚೀನಾದ ಸ್ಟ್ರಿಂಗ್ ಆಫ್ ಫಾಲ್ಸ್ ಕುತಂತ್ರಕ್ಕೆ ಒಂದು ಪ್ರತ್ಯುತ್ತರವನ್ನು ಭಾರತ ಇದಕ್ಕೆ ಕೊಡ್ತಾ ಇದೆ. ಏನಿದು? ಭಾರತ ಒಂದು ಮರುಮಾಪನಗೊಂಡಂಥ ಎಷ್ಟಿತ್ತು ಜಲಗಡಿ ಅನ್ನೋದ್ರ ಬಗ್ಗೆ ಒಂದು ಮರುಮಾಪನ ಮಾಡಿದರು. ಎಷ್ಟಿದೆ? 11,098 ಕಿಲೋಮೀಟರ್. ಇದು ಕೇಂದ್ರ ಸರ್ಕಾರ ಭಾರತೀಯ ನೌಕಾಪಡೆ ಅತ್ಯಂತ ಬಲಿಷ್ಠವಾದಂಥ ಒಂದು ಮಾಸ್ಟರ್ ಪ್ಲಾನ್ ಎಲ್ಲ ಮಾಡಿದರು. ಅಂದರೆ ನಮ್ಮ ದೇಶದ ಒಟ್ಟಾರೆ ಕರಾವಳಿಯ ತೀರ 7,516 ಕಿಲೋಮೀಟರ್ ಅಂತ ಹೇಳಿದರು. ಆದರೆ ಇದೀಗ 11,098. ಚೀನಾ ಏನು ಮಾಡಿತ್ತು ಅಂತ ಹೇಳಿದರೆ ಸ್ಟ್ರಿಂಗ್ ಆಫ್ ಫಾಲ್ಸ್, ಅಂದರೆ ಇದು ಮುತ್ತುಗಳ ಹಾರ ಅಂತ ಕರೀತಾರೆ. ಯಾಕೆ ಮುತ್ತುಗಳ ಹಾರ ಅಂತ ಕರೀತಾರೆ ಅಂದರೆ ಚೀನಾ ಭಾರತದ ಸುತ್ತಲಿನ ವಿವಿಧ ದೇಶಗಳು ಬಂದರು ಮತ್ತು ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಮಿಲಿಟರಿ ಮತ್ತು ನೌಕಾನೆಲೆಗಳನ್ನೆಲ್ಲ ಸ್ಥಾಪನೆ ಮಾಡ್ತಾ ಇತ್ತು. ಈ ನೌಕಾನೆಲೆಗಳನ್ನು ಚೀನಾ ಅಭಿವೃದ್ಧಿಪಡಿಸಿದಂಥ ನೌಕಾನೆಲೆಗಳನ್ನು ಮ್ಯಾಪ್ನಲ್ಲಿ ನೋಡಿದಾಗ ಭಾರತದ ಕರಾವಳಿಯನ್ನು ಸುತ್ತುವರೆದಿರುವಂಥ ಮುತ್ತಗಳ ಹಾರದಂತೆ ಏನೋ ಕಾಣ್ತಾ ಇತ್ತಂತೆ. ಈ ಕಾರಣಕ್ಕಾಗಿ ಸ್ಟ್ರಿಂಗ್ ಆಫ್ ಫಾಲ್ಸ್ ಎನ್ನುವಂಥ ಹೆಸರನ್ನು ತೆಗೆದುಕೊಂಡ್ಬಂದರು. ಗ್ವಾದರ್ ಬಂದರು, ಇದು ಚೀನಾದ ಅತ್ಯಂತ ಪ್ರಮುಖವಾದಂತಹ ನೆಲೆ, ಅದನ್ನು ಅವರು ಅಭಿವೃದ್ಧಿಪಡಿಸಿದ್ರು. ಶ್ರೀಲಂಕಾದ ಹಮ್ತೋಟ್ ಬಂದರು, ಸಾಲದ ಸುಳಿಗೆ ಸಿಕ್ಕಾಕೊಂಡಿತ್ತು, ಅವರಿಗೆ ನಾವು ಸಹಾಯ ಮಾಡ್ತೀವಿ ಅಂತ 99 ವರ್ಷಗಳ ಕಾಲ ಲೀಸ್ ತೆಗೆದುಕೊಂಡಿದ್ದಾರೆ. ಚಿತ್ತಗಾಂಗ್ ಬಂದರು, ಬಾಂಗ್ಲಾದೇಶದಲ್ಲಿದೆ. ಇಲ್ಲಿಯ ಮೂಲಸೌಕರ್ಯ ಅಭಿವೃದ್ಧಿಯ ನೆಪದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡಿದೆ. ಬಂಗಾಳ ಕೊಲ್ಲಿಯಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಳ ಮಾಡಿಕೊಳ್ಳೋ ಪ್ರಯತ್ನ. ಕ್ವಾಕ್ಪಿ ಬಂದರು, ಮ್ಯಾನ್ಮಾರ್ನಲ್ಲಿರುವಂಥದ್ದು. ಬಂಗಾಳ ಕೊಲ್ಲಿಯ ಪೂರ್ವ ಭಾಗದಲ್ಲಿರುವಂಥ ಈ ಬಂದರು. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೀಪ ನಿರಂತರವಾಗಿ ನಿಗಾ ಇರಿಸೋದು. ಯಾಕೆ ಈ ಉದ್ದೇಶ ಮಾಡಿತ್ತು ಅಂತ ಹೇಳಿದ್ರೆ, ಯುದ್ಧದ ಸಮಯದಲ್ಲಿ ಭಾರತದ ನೌಕಾಪಡೆಯನ್ನು ಎಲ್ಲ ದಿಕ್ಕುಗಳಿಂದಲೂ ಕೂಡ ಕಟ್ಟಿ ಹಾಕುವಂತಹ ಪ್ರಯತ್ನದ ಭಾಗವಾಗಿ ಇವರೇನು ಮಾಡಿದ್ರು, ಸ್ಟ್ರಿಂಗ್ ಆಫ್ ಫಾಲ್ಸ್ ಎನ್ನುವಂತಹ ಒಂದು ಕುತಂತ್ರವನ್ನು ಮಾಡಿದ್ರು. ಇದಕ್ಕೆ ಭಾರತ ಇದೀಗ ಒಂದು ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಏನಿದು ಪ್ರಾಜೆಕ್ಟ್ 18 ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್? ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣವಾಗುವಂಥ ಅತ್ಯಾಧುನಿಕ ಯುದ್ಧ ನೌಕೆಗಳಿದು. ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಗಳಿಗಿಂತಲೂ ಕೂಡ ದೈತ್ಯ ಮತ್ತು ಶಕ್ತಿಶಾಲಿ ಅಂತ ಹೇಳ್ತಾರೆ. ಏನಿದು ಅಂತ ಹೇಳಿದರೆ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ನೌಕಾಪಡೆಗಾಗಿ ಅತ್ಯಾಧುನಿಕ ಬೃಹತ್ ಗಾತ್ರದ ವಿನಾಶಕಾರಿ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಕ್ಕೆ ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ ಎನ್ನುವಂಥ ಯೋಜನೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ವಿಶಾಖಪಟ್ಟಣಂ ಕ್ಲಾಸ್ನಲ್ಲಿ ಪ್ರಾಜೆಕ್ಟ್ 15B ಇದೆ. ಅವುಗಳ ಮುಂದಿನ ಆವೃತ್ತಿಯಾಗಿ ಇದನ್ನೆಲ್ಲ ವಿನ್ಯಾಸ ಮಾಡಲಾಗ್ತಾ ಇದೆ. ಆತ್ಮನಿರ್ಭರ ಭಾರತ ಯೋಜನೆಯಲ್ಲಿ ಒಂದು 75% ಸ್ವದೇಶಿ ಬಿಡಿಭಾಗಗಳನ್ನು ಬಳಸಿಕೊಂಡು ಮುಂಬೈನ ಮಜಾಗಾಂವ್ ಡಾಕ್, ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ಯಾರ್ಡ್ ಜಂಟಿಯಾಗಿ ಈ ಎಲ್ಲ ನೌಕೆಗಳನ್ನೆಲ್ಲ ನಿರ್ಮಾಣ ಮಾಡುತ್ತೆ. ಮೊದಲ ಹಂತದಲ್ಲಿ 4 ನೌಕೆಗಳನ್ನೆಲ್ಲ ಒಳಗೊಂಡಂತೆ ಒಟ್ಟು 12 ನೌಕೆಗಳನ್ನೆಲ್ಲ ಸೇರಿಸಿಕೊಳ್ಳುವಂಥ ಒಂದು ಯೋಜನೆ ಇದು. ಪ್ರಾಜೆಕ್ಟ್ 18 ಅಡಿಯಲ್ಲಿ ಒಂದು 12 ಹೊಸ ತಲೆಮಾರಿನ ಡೆಸ್ಟ್ರಾಯರ್ ಯುದ್ಧ ನೌಕೆಗಳೆಲ್ಲ ಸಿಗಬಹುದು ಅಂತ. ಮೊದಲ ಹಂತದಲ್ಲಿ ಕರಡು ಮತ್ತು ತಂತ್ರಜ್ಞಾನ ಪರೀಕ್ಷೆಯ ಮೊದಲ ಬ್ಯಾಚ್ ಆಗುತ್ತೆ. 4 ರಿಂದ 5 ನೌಕೆಗಳನ್ನೆಲ್ಲ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಪಡಿತಾರೆ. 70 ರಿಂದ 80 ಸಾವಿರ ಕೋಟಿ. ಎರಡನೇ ಹಂತದಲ್ಲಿ ಮೊದಲ ಹಂತದ ಯುದ್ಧ ನೌಕೆಗಳನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಮತ್ತೆ ನಿರ್ಮಾಣವನ್ನೆಲ್ಲ ಶುರು ಮಾಡ್ತಾರೆ ಅಂತ. ಒಟ್ಟು 2030ರ ವೇಳೆಗೆ 12 ಹೊಸ ತಲೆಮಾರಿನ ಡೆಸ್ಟ್ರಾಯರ್ಗಳು ಭಾರತಕ್ಕೆ ಸಿಗುತ್ತೆ ಅಂತ. ಇದು ಒಂದು. ಹಾಗಾದರೆ ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಮೂರನೇ ಬೆಳವಣಿಗೆ ಜಲದೈತ್ಯನ ಅಸಲಿ ತಾಕತ್ತು ಮತ್ತು ವೈಶಿಷ್ಟ್ಯಗಳು. ಏನೇನಿದ್ರ ಅಸಲಿ ತಾಕತ್ತುಗಳೇನು ಅಂತ ಹೇಳಿದರೆ, ನೌಕಾಪಡೆಗಾಗಿ ಒಂದು ಅತ್ಯಾಧುನಿಕ ಬೃಹತ್ ಗಾತ್ರದ ವಿನಾಶಕಾರಿ ಮಾರ್ಗದರ್ಶಿಗಳೆಲ್ಲ ಇರುತ್ತೆ. ಡೆಸ್ಟ್ರಾಯರ್ ಹೆಸರಲ್ಲಿ ಒಂದು ಬೃಹತ್ ಕ್ರೂಸರ್ ಬರುತ್ತೆ. ಇದು 7,500 ಟನ್ ತೂಕದ ವ್ಯಾಪ್ತಿಯಲ್ಲಿದ್ದರೆ ಪ್ರಾಜೆಕ್ಟ್ 18ರ ನೌಕೆಗಳು ಬರೋಬ್ಬರಿ 13,000 ಟನ್ ಹೆಚ್ಚು ತೂಕ ಇರುತ್ತೆ. ಪ್ರಸ್ತುತ 7,500 ಇದೆ ನಮ್ಮದು ನೌಕೆಗಳ ತೂಕ. ಅದು 13,000 ಟನ್ಗೆಲ್ಲ ಹೋಗುತ್ತೆ. ಅಂತಾರಾಷ್ಟ್ರೀಯ ನಿಯಮ ಏನು ಹೇಳುತ್ತೆ, 10,000 ಟನ್ಗಿಂತಲೂ ಹೆಚ್ಚು ತೂಕ ಇರುವಂಥ ಯುದ್ಧ ನೌಕೆಗಳನ್ನು ಕ್ರೂಸರ್ ಅಂತ ಕರೆಯಲಾಗುತ್ತೆ. ಭಾರತೀಯ ನೌಕಾಪಡೆಗೆ ಇದು ಮೊದಲ ಕ್ರೂಸರ್ ಎಲ್ಲ ಆಗುತ್ತೆ. 144 ಮಿಸೈಲ್ ಸೆಲ್ಗಳ ಅಪ್ರತಿಮ ಫೈರ್ ಪವರ್ ಎಲ್ಲ ಇರುತ್ತೆ. 114 ರಿಂದ 144 ವರ್ಟಿಕಲ್ ಲಾಂಚ್ ಸಿಸ್ಟಮ್ಗಳೆಲ್ಲ ಇದರಲ್ಲಿ ಅಳವಡಿಸಲಾಗುತ್ತೆ. ಅದಾದ ನಂತರ DRDO ಅಭಿವೃದ್ಧಿಪಡಿಸ್ತಾ ಇರುವಂಥ
ಇರುವಂಥ ಅತ್ಯಾಧುನಿಕ ಮಲ್ಟಿಫಂಕ್ಷನಲ್ ರೆಡಾರ್ ಜಾಲ ಇರುತ್ತೆ. ಸಮುದ್ರದ ಮೇಲೆ 360 ಡಿಗ್ರಿ ಕಣ್ಗಾವಲೆಲ್ಲ ಇರುತ್ತೆ. ಮತ್ತೊಂದು ಕಡೆ ಶತ್ರುಗಳಿಗೆ ದೊಡ್ಡ ಮಟ್ಟದ ಆಘಾತ ಅಂತ ಹೇಳಿದರೆ ಅವರ ರೆಡಾರ್ಗಳಾಗಿರ್ಬೋದು, ಏನೇನು ಕ್ಷಿಪ್ರ ಆಕ್ರಮಣ ಆಗುತ್ತೆ, ಸ್ಥಳಾಂತರ ತುರ್ತು ಕಾರ್ಯಾಚರಣೆ ಎಲ್ಲ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಸಹಾಯ ಆಗುತ್ತೆ. ಇದು ಮಹತ್ವದ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬತ್ತಳಿಕೆಯಲ್ಲಿವೆ ಪವರ್ಫುಲ್ ಅಸ್ತ್ರಗಳು. ಏನೇನಿವೆ ಅಸ್ತ್ರಗಳು? ಬ್ರಹ್ಮೋಸ್ ಸೂಪರ್ ಸೋನಿಕ್ ಮತ್ತು ಹೈಪರ್ ಸೋನಿಕ್ ಕ್ಷಿಪಣಿಗಳನ್ನು ಅಳವಡಿಕೆ ಮಾಡ್ತಿದ್ದಾರೆ. 144 ವರ್ಟಿಕಲ್ ಲಾಂಚಿಂಗ್ ಸಿಸ್ಟಮ್ಗಳೆಲ್ಲ ಇದರಲ್ಲಿ ಇರುತ್ತೆ. ಇದು ಭಾರತಕ್ಕೆ ಸಿಗ್ತಾ ಇರುವಂತಹ ದೊಡ್ಡ ಮಟ್ಟದ ಅತ್ಯಾಧುನಿಕ ಬೆಳವಣಿಗೆ ಅಂತ ಹೇಳ್ಬೋದು. ಬ್ರಹ್ಮೋಸ್ ಸೂಪರ್ ಸಾನಿಕ್ ಇದೆ ನಮ್ಮ ಹತ್ರ. ಹೈಪರ್ಸಾನಿಕ್ ಕ್ಷಿಪಣಿಗಳ ಅಳವಡಿಕೆ ಭೀಕರ ವೇಗ ಇರುತ್ತೆ. ಇದು ಕೂಡ ನಮಗೆ ಸಹಾಯ ಆಗುತ್ತೆ. 144 ವರ್ಟಿಕಲ್ ಲಾಂಚಿಂಗ್ ಸಿಸ್ಟಮ್ ನೆಲೆಗಳ ಬೃಹತ್ ಶಕ್ತಿ ಇದೆ. ಯುದ್ಧ ನೌಕೆಗಳಲ್ಲಿ 114ರಿಂದ 144 VLSLಗಳಿರುತ್ತೆ. ಅಂದರೆ ಹಡಗಿನ ಡೆಕ್ ಕೆಳಗೆ ಸದಾ 144 ಕ್ಷಿಪಣಿಗಳು ಸದಾ ಉಡಾವಣೆಗೆ ಸಿದ್ಧವಾಗಿರುವಂಥ ವ್ಯವಸ್ಥೆ ಇದು. ಮತ್ತೊಂದು ಕಡೆ ದೀರ್ಘಾವಧಿ ಯುದ್ಧ ಸಾಮರ್ಥ್ಯ ಇರುತ್ತೆ. ಇಷ್ಟು ದೊಡ್ಡ ಮಟ್ಟದ ಕ್ಷಿಪಣಿ ಸಾಮರ್ಥ್ಯ ಇರೋದ್ರಿಂದ ಯುದ್ಧದ ಸಮಯದಲ್ಲಿ ಇಂಧನವನ್ನು ಅಥವಾ ಶಸ್ತ್ರಾಸ್ತ್ರ ಮರುಪೂರಣಕ್ಕಾಗಿ ಪದೇ ಪದೇ ಹಡಗುಗಳನ್ನು ಬಂದರಿಗೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ. ಶತ್ರುಗಳ ವಿಮಾನ, ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹೊಡೆದಿಸುವಂಥ ಸಾಮರ್ಥ್ಯ ಇರುತ್ತೆ. ಅಂದರೆ ಚೀನಾದ ಎಂಟಿಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಅತ್ಯಾಧುನಿಕ ಫೈಟರ್ ಜೆಟ್ಗಳು, ಪಾಕಿಸ್ತಾನದ ಕಾಮಿಕೆ ಡ್ರೋನ್ಗಳನ್ನು ಹೊಡೆಸೋದಕ್ಕೆ LRSAM ಅಂತ ಬರಾಕ್ 18 ಅಂತ ಕರೀತಾರೆ, ಅದೆಲ್ಲವೂ ಕೂಡ ಇರುತ್ತೆ. ಮತ್ತೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಏಕಕಾಲಕ್ಕೆ ತ್ರಿವಳಿ ದಾಳಿ ಮಾಡಬಹುದು. ಆಕಾಶದಲ್ಲಿ ವಿಮಾನ ಮತ್ತು ಕ್ಷಿಪಣಿಗಳನ್ನು ನಾಶ ಮಾಡಬಹುದು. ಸಮುದ್ರದ ಮೇಲೆ 106 ಕಿಲೋಮೀಟರ್ ದೂರದ ಶತ್ರು ಯುದ್ಧ ನೌಕೆಗಳ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಬಹುದು. ಅದಾದ ನಂತರ ಸಮುದ್ರದ ಆಳದಲ್ಲಿ ಸಬ್ಮರೀನ್ಗಳನ್ನು ಪತ್ತೆ ಹಚ್ಚಿ ಹೈಟೆಕ್ ಟಾರ್ಫಿಡೋಗಳ ಮುಖಾಂತರ ಅವುಗಳನ್ನು ಧ್ವಂಸ ಮಾಡುವಂತಹ ಶಕ್ತಿ ಭಾರತಕ್ಕೆಲ್ಲ ಸಿಗುತ್ತೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಮೇಕ್ ಇನ್ ಇಂಡಿಯಾಗೆ ಇದರಿಂದ ಬಲ ಸಿಗುತ್ತೆ. ನಾವು ಅನೇಕ ದಿನಗಳಿಂದ ಭಾರತೀಯ ರಕ್ಷಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ರಫ್ತೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಮೇಕ್ ಇನ್ ಇಂಡಿಯಾಗೆಲ್ಲ ಬಲ ಸಿಗುತ್ತೆ. 70ರಿಂದ 80 ಸಾವಿರ ಕೋಟಿ ರೂಪಾಯಿಗಳ ಒಂದು ಬೃಹತ್ ಯೋಜನೆ ಇದು. ನಾನು ಆವಾಗಲೇ ಹೇಳಿದೆ, ಮಜ್ಗಾಂವ್ ಡಾಕ್, GRSC ಮತ್ತು DRDO ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆ ಎಲ್ಲ ಇದೆ. ಇದರಲ್ಲಿ ಲಕ್ಷಾಂತರ ಹೊಸ ಉದ್ಯೋಗ ಸೃಷ್ಟಿಗಳಾಗುತ್ತೆ. MSMEಗಳಿಗೆ ಭಾರಿ ಲಾಭ ಆಗುತ್ತೆ. ಈಗಾಗಲೇ ಭಾರತ ಸರ್ಕಾರ ಹೇಳಿದೆ 5500 ಬಿಡಿಭಾಗಗಳನ್ನು ಯಾವುದೇ ಕಾರಣಕ್ಕೂ ವಿದೇಶಗಳಿಂದ ತರಿಸ್ಕೊಳ್ಬಾರ್ದು, ಅದೆಲ್ಲವೂ ಕೂಡ ಸ್ವದೇಶಿ ಆಗಿರಬೇಕು ಅಂತ. ಹೀಗಾಗಿ MSMEಗಳಿಗೆ ಮತ್ತು ಖಾಸಗಿ ರಕ್ಷಣಾ ಪಾಲುದಾರರಿಗೆ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಗುತ್ತೆ. ರಕ್ಷಣಾ ರಫ್ತು ಕ್ಷೇತ್ರದಲ್ಲಿ ಇದೀಗ ಒಂದು ಮೈಲಿಗಲ್ಲನ್ನು ಸಾಧಿಸುವ ಪ್ರಯತ್ನ. ಆ ಮುಖಾಂತರ ಎರಡು ಶತ್ರು ದೇಶಗಳು, ಒಂದು ಪಾಕಿಸ್ತಾನ ಮತ್ತು ಚೀನಾದ ಈ ಕಠಿಣತೆ ಅಥವಾ ಅವರ ಒಪ್ಪಂದ, ಅವರ ಮೈತ್ರಿ, ಅವರ ದಾಳಿಗಳು ಇವೆಲ್ಲವನ್ನು ಕೂಡ ಪ್ರಾಜೆಕ್ಟ್ 18ನ ಮುಖಾಂತರ ಎದುರಿಸುವ ಶಕ್ತಿ ಸಾಮರ್ಥ್ಯವನ್ನು ಭಾರತ ಬೆಳೆಸಿಕೊಳ್ತಾ ಇದೆ.